ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫಾರ್ಮರ್ಸಿಂದ. ಇವತ್ತಿನ ದಿನ G9 ಕಂದು ಹಾಕ್ತಾ ಇದ್ದೀವಿ. ನೋಡಿ ಬಂದಿದೆ ಕಂದು. ಯಾವ ಥರ ಸೆಲೆಕ್ಟ್ ಮಾಡೋದು ಎಲ್ಲ ವೀಡಿಯೋ ನೋಡಿದ್ದೀರಾ. ಈ ಥರ ಚಿಕ್ಕದಿದ್ದರೆ ಹಾಕಕ್ಕೆ ಹೋಗಬೇಡಿ, ಇದೆಲ್ಲ ರಿಜೆಕ್ಟೆಡ್ಡು. ನಿಮಗೆ ಚೆನ್ನಾಗಿರೋದಂದರೆ ಒಳ್ಳೆ ಸೈಜ್ ಇರಬೇಕು. ನೋಡಿ ಈ ಥರ ಒಳ್ಳೆ ಸೈಜ್ ಇರಬೇಕು. 3/4 kg 1 kg ಇರೋ ಅಂಥ ಕಂದುಗಳನ್ನ ಹಾಕಬೇಕು. ನೀವು ಇಲ್ಲಿ ಹಾಕೋವಾಗ ಚಿಕ್ಕದಿದ್ದರೆ ಬಿಸಾಕ್ಬಿಡಿ, ಆಯಿತಾ? ಸೈಡ್ಗೆ ಇಟ್ಬಿಡಿ. ಇಂಥದ್ದೆಲ್ಲ ಹಾಕ್ಲೇಬೇಡಿ. ಇಂಥದ್ದೆಲ್ಲ ಹಾಕ್ಲೇಬೇಡಿ, ಓಕೆನಾ? ಅವಾಗ ಹೇಳೋದ ಅಂತಿದ್ದು ತರ್ಸೋರು ಯಾಕೆ ವೇಸ್ಟ್ ಮಾಡೋದು ಇಲ್ಲ, ಇರೋದನ್ನ ಹಾಕಿ ಚೆನ್ನಾಗಿರೋದು. ಸೊ ಎಲ್ಲ ಹಾಕಿದ್ದೀರಿ. ಇವಾಗ ಮೇನ್ ಇಂಪಾರ್ಟೆಂಟ್ ನಾವು ಮಾಡ್ತಾ ಇರೋದು ಬೀಜೋಪಚಾರ. ಸೊ ಬೀಜೋಪಚಾರ, ಅದರದ್ದು ಇಂಪಾರ್ಟೆನ್ಸು ಎಲ್ಲ ನೀವು ವಿಡಿಯೋ ನೋಡಿದ್ದೀರಾ. ಇವಾಗ ನಾವು ಕಂದನ್ನ ಹಾಕ್ತಾ ಇದ್ದೀವಿ. 1,000 ಗಿಡಕ್ಕೆ ನಾನು ಹೇಳ್ತೀನಿ ಲೆಕ್ಕ. 1,000 ಗಿಡಕ್ಕೆ ನೀವು 100 ಲೀಟ್ರು ಅಂದರೆ 200 ಲೀಟ್ರ್ ಡ್ರಮ್ಮಲ್ಲಿ ಅರ್ಧ ನೀರು ತುಂಬಿಸ್ಕೊಳ್ಳಿ. ನಮ್ಮ ಎಲ್ಲ ಬಾಟ್ಲುಗಳು ತೊಗೊಂಬನ್ನಿ, ಬಾಕ್ಸ್ ಇದೆ. ಸೊ ಇವಾಗ ಕಂದನ್ನ ಹಾಕೋದಷ್ಟೇ. ನೋಡ್ಬೋದು, ಅದ್ದೋದು ಹಾಕೋದು. ಒಂದು ಅರ್ಧ ಗಂಟೆ ಇಡಬೇಕಾ, ಒಂದು ದಿನ ಇಡಬೇಕಾ, ಏನೂ ಇಲ್ಲ. ಅವಾಗೇ 1 ಸೆಕೆಂಡ್ ಅದ್ದೋದು, 1 ಸೆಕೆಂಡ್ ಹಾಕೋದು. ಬೇರೆ ಡ್ರಮ್ಮು ನೀಟಾಗಿ ತೊಳ್ಕೊಳ್ಳಿ, ಕೆಮಿಕಲ್ ಇರಬಾರ್ದು, ಬೇರೆ ಏನೂ ಹಾಕೋವಾಗಿಲ್ಲ. ಡೈರೆಕ್ಟಾಗಿ ನೀವು ನಮ್ಮ ಕಂದನ್ನು ಅದ್ದೋದು ಹಾಕೋದು ಅಷ್ಟೇ ವೀಕ್ಷಕರೇ. ನಾನೇನು ಮಾಡ್ತಾಯಿದ್ದೀನಿ ಅಷ್ಟೇ ಮಾಡಿ, ತಿರ್ಗಾ ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗಬೇಡಿ. ಸಾಲು ಹೊಡ್ಕೊಂಡು ರೆಡಿಯಾಗಿದೆ, ಮಾರ್ಕಿಂಗ್ ಮಾಡ್ಕೊಂಡು ರೆಡಿಯಾಗಿದೆ. 6 ಅಡಿ ಸಾಲು, ಗಿಡದಿಂದ ಗಿಡಕ್ಕೆ 7 ಅಡಿ. ಇವಾಗ ಅದ್ದುಕೊಂಡು ತೊಗೊಂಡೋಗಿ ಹಾಕೋದು. ಸೊ ಬನ್ನಿ, ಅದು ತೊಗೊಳ್ಳಿ, ಅದಕ್ಕೆ ತುಂಬ್ಕೊಳ್ಳಿ, ಹಾಗೆ ತೋರಿಸ್ಬಿಡೋಣ. ರಿಜೆಕ್ಟ್ ಹಾಕ್ಬಿಡಿ. ಸಣ್ಣಗಿರೋವಿದ್ರೆ ಹಾಕ್ಬೇಡಿ, ಇಂಥದ್ದು ಹಾಕ್ಬೇಡಿ. ಒಂದು ಕಡೆ ಹಾಕೊಳ್ಳಿ, ಅದು ಸುಮ್ಮನೆ ಎಲ್ಲರೂ ಹಾಕೋಣ, ಹಂಗೆ ಗುಂಪು ಬಾಳಿತು ಹಾಕಿರ್ತೀವಿ. ಹಾಂ, ಅಲ್ಲಿ ಒಂದು ಕಡೆ ಹಾಕಿ ನಾವು ಆಗಲೇ ಹೇಳವ. ಸೊ ವೀಕ್ಷಕರೇ, ಇವಾಗ ನಾನು ಹೇಳ್ತಾ ಇರೋದು ಕಂದು ಸೆಲೆಕ್ಷನ್ ಬಗ್ಗೆ. ಎಷ್ಟು ಕಂದಿಗೆ ನೀವು ಎಷ್ಟು ನೀರು ಮಿಕ್ಸ್ ಮಾಡ್ಕೊಬೇಕು, ನಮ್ಮ ಹತ್ರ ಎಷ್ಟು ಬಾಕ್ಸ್ ತೊಗೊಬೇಕು. ತುಂಬ ಸಿಂಪಲ್ ಆಗಿದೆ ನೋಡಿ. ಇದು ಕಂದು 1000 ಕಂದು, 2000 ಕಂದು, 3000, 4000, 5000 ಹಾಕೋವ್ರ ಬಗ್ಗೆ. ಇವಾಗ ನಾವು ಕಂದನ್ನು 1000 ಕಂದಿಂದ ಒಳಗೆ ಅಂದರೆ 500, 600, 800, 1000 ಇಂಥ ಒಳಗೆ, ಹೆಚ್ಚು ಕಮ್ಮಿ 1100, 1200 ಇದ್ದರೂ ಪರವಾಗಿಲ್ಲ. ನೀರು ಎಷ್ಟು ತೊಗೊಬೇಕು? 100 ಲೀಟ್ರ್ ನೀರು ತೊಗೊಬೇಕು. ನಮ್ಮ ಹತ್ರ ಬೆನಿಫಿಷಿಯಲ್ ಮೈಕ್ರೋಬ್ಸು 1 ಬಾಕ್ಸು ನೀವು ತೊಗೊಬೇಕಾಗುತ್ತೆ. ಅಂದರೆ 1 ಬಾಕ್ಸಲ್ಲಿ ಏನು 15 ಬಾಟ್ಲಿದೆ, ಅದು 15 ಬಾಟ್ಲನ್ನು ನೀವು 100 ಲೀಟ್ರಿಗೆ ಮಿಕ್ಸ್ ಮಾಡಬೇಕು, 1000 ಕಂದಿಂದ ಒಳಗಿರೋರು. ಸೊ ಇವಾಗ 1000ಇಂದ 2000 ಅಂದರೆ 1200 ತನಕನೂ ನೀವು 100 ಲೀಟ್ರ್ ಹಾಕೊಬೋದು. 1400, 500, 800, 2000 ಕಂದು ಹಾಕೋರು. 200 ಲೀಟ್ರಿಗೆ ನಮ್ಮದು 2 ಬಾಕ್ಸ್, ಅಂದರೆ 1 ಬಾಕ್ಸಲ್ಲಿ 15 ಬಾಟ್ಲಿರುತ್ತೆ. 2 ಬಾಕ್ಸಲ್ಲಿ ನಿಮಗೆ 15, 30 ಬಾಟ್ಲನ್ನು ನೀವು ಹಾಕಬೇಕಾಗುತ್ತೆ. ಸೊ 2 ಬಾಕ್ಸನ್ನ ನೀವು 200 ಲೀಟ್ರ್ ಡ್ರಮ್ಮಿಗೆ 2000ಗಿಂತ ಒಳಗೆ ಇರೋರು. ಸೊ ಇನ್ನು 2000ಇಂದ 3000 ಹೆಚ್ಚು ಕಮ್ಮಿ ಇರೋರು 300 ಲೀಟ್ರು ಅಂದರೆ 3 ಬಾಕ್ಸು. ಅಂದರೆ ನೀವು 500 ಲೀಟ್ರ್ ಡ್ರಮ್ ತೊಗೊಂಡು 300 ಲೀಟ್ರ್ ಹಾಕಬೇಕಾಗಿಲ್ಲ. ಇವಾಗ 3000 ಹಾಕ್ತಾಯಿದ್ದೀರಾ ಅಂದರೆ ನೀವು 3 ಎಕರೆಗೆ ಹಾಕ್ತಾಯಿರ್ತೀರ. ಸೊ 3 ಕಡೆ ಡ್ರಮ್ಮನ್ನು ಇಟ್ಟು, ಇಲ್ಲ ಅಂದರೆ ನಿಮ್ಮ ಕಂದು ಎಲ್ಲಿದೆ ಅಲ್ಲಿ ನೀವು ಹೆಚ್ಚು ಕಮ್ಮಿ 1000 ಕಂದಿಗೆ 100 ಲೀಟ್ರು ಲೆಕ್ಕ. ಸೊ 1 ಡ್ರಮ್ಮು 200 ಲೀಟ್ರ್ ಡ್ರಮ್ಮಿಗೆ ಇಟ್ಟು, ಇನ್ನೂ 1 ಡ್ರಮ್ಮಲ್ಲಿ 100 ಲೀಟ್ರು. ಸೊ ಟೋಟಲ್ಲು ನಿಮಗೆ 300 ಲೀಟ್ರು ಮಾಡಿಕೊಂಡು 3000 ಕಂದಿಗೆ 3 ಬಾಕ್ಸ್ ತೊಗೊಬೇಕಾಗುತ್ತೆ ನಮ್ಮ ಹತ್ರ ವೀಕ್ಷಕರೇ. ಸೊ 3ರಿಂದ 4000 ಹಾಗೆ ಮಾಡಿ. 2 ಡ್ರಮ್ ಇಟ್ಕೊಳ್ಳಿ, 200 ಲೀಟ್ರದ್ದು 400 ಲೀಟ್ರ್ ಆಗುತ್ತೆ. 1 ಡ್ರಮ್ಮಿಗೆ 2 ಬಾಕ್ಸು, ಇನ್ನೊಂದು ಡ್ರಮ್ಮಿಗೆ 2 ಬಾಕ್ಸು. ಸೊ ಟೋಟಲ್ ನಿಮಗೆ 4000 ಹಾಕೋರು 4 ಬಾಕ್ಸ್ ತೊಗೊಬೇಕು. 4ರಿಂದ 5000 ಹಾಕೋರು 500 ಲೀಟ್ರಿಗೆ 5 ಬಾಕ್ಸ್ ತೊಗೊಂಡು ಒಂದೊಂದು ಡ್ರಮ್ಮಿಗೆ ನೀವು 2 ಬಾಕ್ಸ್ ಹಾಕಿದ್ರೆ 200 ಲೀಟ್ರ್ ಡ್ರಮ್ಗೆ, ಅಲ್ಲಿಗೆ ನಿಮಗೆ 2.5 ಡ್ರಮ್ಗೆ 5 ಬಾಕ್ಸ್ ಆಯಿತು. ಸೊ ಇದೇ ಪ್ರಕಾರ ನಿಮಗೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಜಾಸ್ತಿ. 1000 ಗಿಡಕ್ಕೆ 1 ಬಾಕ್ಸು, 2000 ಗಿಡಕ್ಕೆ 2 ಬಾಕ್ಸು. ಹಂಗೆ ನೀರನ್ನು 1000 ಗಿಡಕ್ಕೆ 100 ಲೀಟ್ರು, 2000 ಗಿಡಕ್ಕೆ 200 ಲೀಟ್ರು, 3000 ಗಿಡಕ್ಕೆ 300 ಲೀಟ್ರು, 4000 ಗಿಡಕ್ಕೆ 400 ಲೀಟ್ರು, 5000 ಗಿಡಕ್ಕೆ 500 ಲೀಟ್ರು. ತುಂಬ ಸಿಂಪಲ್ ಆಗಿದೆ. ಇದನ್ನು ನಾನಿವಾಗ ನೆಕ್ಸ್ಟು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು.
ಸೊ ಹಿಂದಿನ ವೀಡಿಯೋಲಿ ನೋಡಿದ್ದೀರಾ, ನಾವು ಕಳಿಸಿರೋಂಥ ಒಂದು ಬಾಕ್ಸು 1 ಎಕರೆಗೆ ಅಂದರೆ 1000 ಕಂದಿಗೆ. 1000ಇಂದ 2000 ಇರೋರು 2 ಬಾಕ್ಸ್ ತೊಗೊಳ್ಳಿ, 1000 ಒಳಗಿರೋರು 1 ಬಾಕ್ಸ್ ತೊಗೊಳ್ಳಿ. ಒಂದು ಬಾಕ್ಸು 1000 ಕಂದಿಗೆ 100 ಲೀಟ್ರು. ಸೊ ಆ 100 ಲೀಟ್ರಿಗೂ ನಾವೆಲ್ಲ ಬಾಕ್ಸನ್ನ ಹಾಕ್ಕೊಂಡಿದ್ದೀವಿ. 15 ಬಾಟ್ಲು 15 ಬಾಟ್ಲು ಹಾಕ್ಕೊಂಡಿರೋ ವೀಡಿಯೋ ನೋಡಿ. ಸೊ ಇವಾಗ 15 ಬಾಟ್ಲು ವೀಡಿಯೋ ಹಾಕ್ಕೊಂಡು ಕಂದನ್ನು ಅದ್ದಿ ತೆಗ್ದಿದ್ದೀವಿ. ಬನ್ನಿ. ಸೊ 11 ಎಕರೆ ಪ್ಲಾಟು ನೋಡಿ. ಇಲ್ಲಿ ಕೋಸಿದೆ, ಕೋಸು, ಮೆಣಸಿನ್ಕಾಯಿ, ಕಬ್ಬು, ನೇಂದ್ರ ಬಾಳೆ, ಏಲಕ್ಕಿ ಬಾಳೆ, G9 ಎಲ್ಲನೂ ಮಾಡ್ತಾಯಿದ್ದೀರಿ 11 ಎಕರೆಯಲ್ಲಿ. ನಿಮಗೋಸ್ಕರ ಮಾಡ್ತಾ ಇರೋದು ವೀಕ್ಷಕರೇ, ನೋಡ್ತಾ ಮಾಡಿ. ನೋಡಿ ಇವಾಗ ಸಾಲಿಂದ ಸಾಲಿಗೆ ನಿಮಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 7 ಅಡಿ. ಯಾವುದೇ ಕಾರಣಕ್ಕೂ ನಾಟಿ ಮಾಡೋವಾಗ ಉರುಳಿ ಹಾಕೋದು, ಸೆಣಬು ಹಾಕೋದು ಇವಾಗ ಮಾಡಬೇಡಿ, ವೇಸ್ಟ್ ಆಗುತ್ತೆ, ಕುಂಠಿತ ಆಗ್ಬಿಡುತ್ತೆ ಬಾಳೆ. ಸೊ ನೋಡಿ ನಾವು 7 ಅಡಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ಹಳ್ಳ ತೋಡಾಗಿದೆ, ಇದಕ್ಕೆ ನಾವು ಹಾಕ್ಕೊಳ್ತಾ ಹೋಗಿದ್ದೀವಿ. ಅವ್ರು ಮುಚ್ತಾ ಇದ್ದಾರಾ? ಒಂದು ಮುಚ್ಚಕ್ಕೆ ಒಂದು ತೊಗೊಂಬರಕ್ಕೆ ಏನಿದೆ. ಸೊ 7 ಅಡಿಗೆ ಹಾಕ್ಕೊಂಡು ಹೋಗಿದ್ದೀವಿ. ಇವರೇ ಇದು ತೆಗೀರಿ, ಇದು ತೆಗ್ಬಿಡಿ. ಸೊ ಇವಾಗ ಒಂದು ಲೈನ್ ನಡ್ಕೊಂಬನ್ನಿ. ಯಾವುದು ಚಿಕ್ಕದಿದೆ ಎತ್ತಿ ಸೈಡ್ಗೆ ಹಾಕ್ಬಿಡಿ. ನೋಡಿ ಇದು ಬೇಡ ಸುರೇಶ್, ಇದು ಅಲ್ಲ ನಾನೇ ತಾಕೋದಲ್ಲ, ನಿಮ್ಗೆ ಗೊತ್ತು ಅಂದ್ರಲ್ಲ ಆವಾಗಲೇ. ಅಲ್ಲಲ್ಲ ಅವರೇನೆ, ನಿಮ್ಗೆ ಗೊತ್ತು ಅಂದ್ರಲ್ಲ ಚೆನ್ನಾಗಿಲ್ದೇ ಇರೋದು. ನೋಡಿ ವೀಕ್ಷಕರೇ, ಇಂಥದ್ದೆಲ್ಲ ಹಾಕ್ಬೇಡಿ, ಚಿಕ್ಕದು ವೇಸ್ಟು ಬರೋಲ್ಲ ಸರಿಗೆ. ಹಾಂ ಹಾಕೊಂತ ಹೋಗಿ. ವೆಂಕಟೇಶ್ ಅಲ್ಲಿಂದ ನೋಡ್ಕೊಂಬನ್ನಿ, ಚಿಕ್ಕ ಕಂದಿದ್ರೆ ಸೈಡ್ಗೆ ಹಾಕಿ. ಅದೇ ತೆಗೀರಿ, ಅದು ತೆಗೀರಿ. ಸುರೇಶ್ ಏನು ನೋಡ್ತಾ ಇದ್ದೀರಾ ನೀವು? ಇದು ಹಾಕೋದೇ ವೇಸ್ಟು. 1 ವರ್ಷ ಆದಮೇಲೆ ನಮ್ಗೆ ಇಳುವರಿ ಬರೋಲ್ಲ. ಆಮೇಲೆ ಅವ್ರು ಎತ್ತಾಕಲ್ಲ, ನೀವು ಎತ್ತಾಕ್ಬೇಕು, ನೀವು ಇದು ನಿಂತ್ಕೊಂಡು ಮಾಡಿಸ್ಬೇಕು. ಅವ್ರಿಗೇನು ಹೇಳಿ ಪಾಪ, ಅವ್ರಿಗೆ ಗೊತ್ತಿರುತ್ತಾ ಯಾವುದೋ ಇಲ್ಲ. ನಾವು ಅಲ್ಲಿ ನೀರು ಅಜ್ಜುವಾಗಲೇ ಅಜ್ಜುವಾಗಿ ಮಾಡ್ಬೇಕಲ್ವಾ? ಮತ್ತೆ ಅದು ಎತ್ತಾಕ್ಬೇಕು, ಇಲ್ಲ ಕೇಳಬೇಕಲ್ವಾ? ಇವರು ಕೇಳ್ಬೇಕು ಅವ್ರನ್ನ, ಇದೇನು ಇದು ಹಿಂಗೆ ಬಂದಿದೆ. ನಾನು ಅವತ್ತೇ ಹೇಳಿದೆ ಅಂಥವು ಬೇರೆ ಕಡೆ ಇಟ್ಟು ಒಂದು ಕಡೆ ಮಾಡಬೇಕು ಅಂತ. ಅವತ್ತು ಹೇಳೋದಲ್ಲ ರೀ, ಇವಾಗ ನೀವು ಕಣ್ಮುಂದೆ ಮಾಡೋದು ಮಾಡ್ಬೇಕು ತಾನೆ ನೀವು. ಅದು ಯಾವತ್ತೂ ಅವತ್ತು ಹೇಳೋದಲ್ಲ, ಇವತ್ತು ಮಾಡೋವಾಗ ಎತ್ಬೇಕು ತಾನೆ. ಸುರೇಶ್ ಇದೇ ಇಂಪಾರ್ಟೆಂಟು. ಇದು ಮಾಡಲಿಲ್ಲ ಅಂದರೆ 1 ವರ್ಷದ ವೇಸ್ಟು. ಇಲ್ಲ 500 ಕಂದಲ್ಲಿ 100 ಕಂದು ಆ ಥರದ್ದು ಹಾಕಿದ್ರೆ 100 ಕಂದು ವೇಸ್ಟ್ ಅಲ್ಲ. ಅವ್ರೇನು ಹಾಕ್ಬಿಡ್ತಾರೆ ಕಂದು ಲೆಕ್ಕಕ್ಕೆ. ಅವ್ರು ಹಾಕೋದಲ್ಲ, ಇಲ್ಲಿ ನೀವು ಹಾಕೋದು ಇಂಪಾರ್ಟೆಂಟು. ಬನ್ನಿ, ಇದು ಒಂದು ಕ್ಲೋಸ್ ಮುಚ್ಚೋಣ, ಮುಚ್ಚ ತೋರಿಸಿ. ಇವಾಗ ಮುಚ್ಚಿಲ್ಲ ಅಲ್ವಾ ಯಾವುದು? ಇವಾಗ 4 ಜನನು ಅಲ್ಲಿಂದ ನೋಡ್ಕೊಂಬನ್ನಿ, ಚೆನ್ನಾಗಿಲ್ದಿರೋದು ಎತ್ತಾಕಿ. ಅಲ್ಲಿ ಕೊನೆಯಿಂದ ಒಂದೊಂದು ಲೈನ್, ಒಬ್ರೊಬ್ರು ಒಂದೊಂದು ಲೈನ್ ನೋಡ್ಕೊಂಬನ್ನಿ. 2 ಸಾಲ ಮಧ್ಯೆ ಬರ್ರಿ. ಬನ್ನಿ. ಸೊ ವೀಕ್ಷಕರೇ, ನಾವು ಮಾರ್ಕಿಂಗ್ ಎಲ್ಲಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಗುಂಡಿ ತೋಡಿದ್ದೀವಿ. ಕಂದು ಮುಚ್ಚೋವಾಗ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಈ ಕಂದು ಹೈಟು ಗ್ರೌಂಡ್ ಲೆವೆಲಿಗೆ ಬರಬೇಕು. ಮಳೆಗಾಲದಲ್ಲಿ ನೀವು ನೀರು ತುಂಬ್ಕೊಂಡ್ರೆ ಕಂದು ಕೊಳ್ತೋಗುತ್ತೆ. 100% ಸಕ್ಸಸ್ಗೆ ನಾವು ಹೇಳೋ ಥರ ಮಾಡಿ. 100% ಕಂದು ವೇರಿಯೇಷನ್ ಇರುತ್ತೆ, ಒಂದು ದಪ್ಪ ಇರುತ್ತೆ, ಒಂದು ಸಣ್ಣ ಇರುತ್ತೆ. ಸೊ ತುಂಬ ಒಳಗಡೆ ಇಡಬೇಡಿ, ಮೇಲ್ಗಡೆ ಇದ್ರೂ ಪರವಾಗಿಲ್ಲ. ಒಂದು ಸ್ವಲ್ಪ ಮಣ್ಣು ಎಳೀರಿ. ಸೈಡಲ್ಲಿ ಇರೋದಕ್ಕೂ ಇದನ್ನು ಕ್ಲೋಸ್ ಮಾಡಬೇಕು. ಈ ಕಡೆನೂ ಮೇಲಿಂದ ಹಂಗೆ ಉಳ್ಳಿಸ್ರಿ ಒಳಗೆ. ಮುಚ್ಚಬೇಕಾ ಸರ್? ಅದು ಸಾಕು ಸಾಕು. ಆ ಕಡೆ ಇಲ್ಲಿ ಇಲ್ಲಿ ಇಲ್ಲಿ. ಸೊ ನೋಡಿ, ಇವಾಗ ಹತ್ರ ಬನ್ನಿ. ನೋಡಿ ಇಲ್ಲಿ ಕಂದಿದೆ, ಇದ್ರ ಮೇಲ್ಗಡೆ ನೀವು ಹೆಚ್ಚು ಕಮ್ಮಿ 2 ಅಡಿ ಹಳ್ಳ ಇರಬಾರ್ದು.
ಯಾಕಂದರೆ ಇಲ್ಲಿ ನೀರು ನಿಂತ್ಕೊಂಡ್ರೆ ಇಲ್ಲಿ ನೀರು ನಿಂತ್ಕೊಂಡ್ರು ಇದು ಕೊಳ್ತೋಗುತ್ತೆ. ಸೊ ನಾವು ಮೇಯ್ನು ಒಂದು 2 ಅಡಿ ಸುತ್ತ ಮಾಡ್ಕೊಬೇಕು. ನೋಡಿ ಇಷ್ಟು ಮೇಲ್ಗಡೆ ನಮ್ಮ ಕಂದು ಕಾಣಿಸಿದ್ರು ಓಕೆ, 1 ಇಂಚ್ ಮೇಲೆ ಬಂದರೂ ಪರವಾಗಿಲ್ಲ, ತುಂಬ ಒಳಗಡೆ ಹೋಗೋದು ಬೇಡ, ತುಂಬ ಇಂಪಾರ್ಟೆಂಟು. ಸೊ ಇಷ್ಟು ಮಾಡಿದ್ರೆ ಸಾಕು. ಇದನ್ನು ಒಂದು ರೌಂಡಿಂಗ್ ತೊಳೆದ್ಬಿಟ್ಟು ಮೇಲ್ಗಡೆ ಮಣ್ಣು ಎಳ್ದುಬಿಡಿ, ಪುಡಿ ಇರೋ ಮಣ್ಣು ಎಳೀರಿ ಆ ಕಡೆ. ಹಾಂ ಅಷ್ಟೇ ಬಿಡಿ, ಇಮಿಡಿಯೇಟ್ ರಿಪೇಡಿಬೇಕು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಕಂದು ಅಷ್ಟು ಮುಚ್ಕೊಂಡ್ರೆ ಸಾಕು, ಇನ್ನೇನು ಮಾಡಬೇಕಾಗಿಲ್ಲ. ಇಮಿಡಿಯೇಟು ಇದೇ ಥರ ಎಲ್ಲ ಹಾಕೊತ ಬನ್ನಿ. ಇದ್ರ ಜೊತೆಗೆ ನಾವು ಈ ಸತಿ 1 ಇಡೀ ನಾವು ಗೊಬ್ಬರ ಹಾಕ್ತಾಯಿಲ್ಲ, ದನದ ಗೊಬ್ಬರ ಕಾಂಪೋಸ್ಟ್ ಹಾಕ್ತಾಯಿಲ್ಲ. ಏನಕ್ಕಂದರೆ ನಾವು ಇಲ್ಲಿ ಸೆಣಬಾಕಿ ನಾವು ಭೂಮಿನ 30 ಟನ್ನು ಗೊಬ್ಬರ ಸೇರಿಸಿದ್ದೀರಿ. ಎಸ್, 1 ರೂಪಾಯಿ ಬೇರೆ ಏನೂ ಹಾಕಬೇಕಾಗಿಲ್ಲ ನಮ್ದು ಹೇಳೋ ಮೆಥಡಲ್ಲಿ ಮಾಡಿದ್ರೆ. ಸೊ ನಾನು ಹೇಳ್ದಂಗೆ 1 ಇಡೀ ಗೊಬ್ಬರನೂ ಹಾಕ್ತಾಯಿಲ್ಲ ನಾವಿಲ್ಲಿ. ಉದ್ದೇಶ ಇಷ್ಟೇ, ಹಸಿರೆಲೆ ಗೊಬ್ಬರ ಸೆಣಬು 25 kg ಪರ್ ಏಕರ್ ಹಾಕಿದ್ರೆ 30 ಟನ್ ಸೇರಿಸ್ತಾ ಇದ್ದೀರಿ ನಾವು ಗೊಬ್ಬರನ. ನೀವೇನೇ ದನದ ಗೊಬ್ಬರ ಹಾಕಿದ್ರು 2 ಟನ್ 3 ಟನ್ ಹಾಕ್ಬೋದು ಅಷ್ಟೇ, 30 ಟನ್ ಹಾಕೋಕ್ಕಾಗಲ್ಲ. ಸೊ ಯಾವುದು ಬೆಟರು? ದನದ ಗೊಬ್ಬರಗಿಂತ 100% ಬೆಟರು ನಾವು ಮಾಡ್ತಾ ಇರೋಂಥ ಹಸಿರೆಲೆ ಗೊಬ್ಬರ. ಸೊ ಹಾಗಾಗಿ ಹಸಿರೆಲೆ ಗೊಬ್ಬರ ಮಾಡಿ, ಅದಿಲ್ಲ ಅಂದರೆ ಫೇಲ್ಯೂರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೋಡಿ ಸುರೇಶ್, ಇದು ತೆಗೀರಿ ಇದು. ಸೊ ಲೇಬರ್ನ ನಂಬ್ಕೊಂಬೇಡಿ, ನಾವು ಲಕ್ಷ ಆಗ್ತಾ ಇರೋದು ಇನ್ವೆಸ್ಟ್ಮೆಂಟು. ಲೇಬರ್ಗಳು ಹಂಗೆ ಅಂದರೆ ಹಂಗೆ ಮಾಡಿಬಿಡ್ತಾರೆ. ಸೂಪರ್ವಿಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೀವು ಅವ್ರು ಮಾಡ್ತಾರೆ ಅಂದ್ಕೊಂಡು ನಾವು ಮನೇಲಿ ಕೂತ್ಕೊಂಡ್ರೆ ನಾಮ ಗ್ಯಾರಂಟಿ 100% ಹೇಳ್ತಾ ಇದ್ದೀನಿ. ಯಾರೇ ಆಗಲಿ, ಬೆಂಗಳೂರಲ್ಲಿರೋರು ವೀಕೆಂಡ್ ಫಾರ್ಮರ್ಸು, ಇಲ್ಲ ನಮ್ಮ ದೊಡ್ಡಪ್ಪ ನೋಡ್ಕೊತಾರೆ, ಚಿಕ್ಕಪ್ಪ ನೋಡ್ಕೊತಾರೆ, ಫ್ರೆಂಡ್ ನೋಡ್ಕೊತಾರೆ, ಯಾರನ್ನೂ ನಾಳೆ ದಿನ ನಾವು ದೂಷಿಸಂಗಿಲ್ಲ. ನಾನು ಮಾಡ್ತಾಯಿದ್ದೆ, ನಾನು ಒಬ್ಬನೇ ಜವಾಬ್ದಾರಿ ಇದಕ್ಕೆ. ಹಾಗಾಗಿ ನೀವೇ ಮಾಡಬೇಕು, ಯಾರನ್ನೂ ನಂಬ್ಕೊಂಡು ಮಾಡಬೇಡಿ. 100% ನೀವು ಮಾಡಿದ್ರೇ ನಿಮಗೆ ಗ್ಯಾರಂಟಿ ಇರುತ್ತೆ. ಇಲ್ಲಾಂದರೆ ಬ್ಲೇಮ್ ಗೇಮ್. ಸುಮ್ಮನೆ ನಾಳೆ ದಿನ ಇವ್ರು ಮಾಡಲಿಲ್ಲ, ಅವ್ರು ಮಾಡಲಿಲ್ಲ, ಮಳೆ ಬರಲಿಲ್ಲ. ನೇಚರ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ನೇಚರ್ ಏನಿದೆಯೋ ಅದು ನಮ್ಮ ಕೈಯಲ್ಲಿ ಆಗೋ ಅಂಥದ್ದು ನಾವೇ ಮಾಡಬೇಕು 100% ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಕಂದನ್ನು ನಾಟಿ ಮಾಡಿದ್ದೀವಿ ಇವತ್ತು. ಇಮಿಡಿಯೇಟು ಡ್ರಿಪ್ ಹಾಕಬೇಕು. ನೋಡಿ ಇದನ್ನು ತೆಗ್ದುಬಿಡಿ ಸುರೇಶ್. ಸೊ ಚೆನ್ನಾಗಿಲ್ಲದೆ ಇರೋದೆಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಅದನ್ನು ನೀವು ನೋಡಿ ತೆಗಿಸ್ಬೇಕಾಗುತ್ತೆ. ಸೊ ದಪ್ಪಗಿರೋದು ಚೆನ್ನಾಗಿರೋದು ಮಾತ್ರ ಹಾಕಿ, ಇಲ್ಲದೆ ಇರೋದನ್ನು ತೆಗ್ದಾಕ್ತಾರಿ. ಸೊ ಇದಾದಮೇಲೆ ಡ್ರಿಪ್ ಎಳಿಬೇಕು. ಸೊ ದನದ ಗೊಬ್ಬರ ಹಾಕೋರು ಹಾಕ್ಬೋದು, ಬೇವಿನ ಹಿಂಡಿ ಹಾಕೋರು ಹಾಕ್ಬೋದು, ನ್ಯಾಚುರಲ್ ಏನು ಬೇಕಾದ್ರೂ ಹಾಕಿ. ನಾವು ನಮ್ಮದು 100% ಗ್ಯಾರಂಟಿ ಇರೋದ್ರಿಂದ ಸೆಣಬು ಹಾಕಿರೋರು, ನಾನು ಹಾಕ್ತಾಯಿಲ್ಲ, ನೀವು ಹಾಕಬೇಕಾಗಿಲ್ಲ, ಫಸ್ಟ್ ಕ್ಲಾಸಾಗಿ ಬರುತ್ತೆ. ಅಲ್ಲಿ ಏಲಕ್ಕಿ ತೋರಿಸ್ತೀನಿ, ಇಲ್ಲ ಬೇರೆ ಬೇರೆ ವೀಡಿಯೋ ನೀವು ನೋಡಿರ್ತೀರ. 100% ಸಕ್ಸಸ್. ಇದಾಗಿದ ತಕ್ಷಣ ಡ್ರಿಪ್ ಬಿಡಬೇಕು. ತುಂಬ ಡ್ರೈ ಆಗಿದೆ. ಸೊ ಹಾಗಾಗಿ ಇಮಿಡಿಯೇಟು ಡ್ರಿಪ್ ಬಿಟ್ಟರೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಡ್ರಿಪ್ ರೆಡಿ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಲಿ ಫುಲ್ ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. First Earth.